ನೇತಾಜಿ ಟ್ರೇಡರ್ಸ್ ಗೋದಾಮಿನಲ್ಲಿ ಅಗ್ನಿ ದುರಂತ ನಡೆದಿರುವಂಥದ್ದು. ತುಮಕೂರಿನ ಹೃದಯ ಭಾಗದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಇಂದು ಬೆಳ್ಳಂಬೆಳಗ್ಗೆ ಕಾಣಿಸಿಕೊಂಡ ಬೆಂಕಿ ಕನ್ನಾಲಿಗೆ. 10 ಅಗ್ನಿಶಾಮಕ ದಳ ವಾಹನಗಳಿಂದ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಹೆಚ್ಚು ಜನಸಂದಣಿ ಪ್ರದೇಶದಲ್ಲಿ ಇರುವ ನೇತಾಜಿ ಟ್ರೇಡರ್ಸ್. ಬೆಂಕಿ ದುರಂತ ತಣ್ಣಗಾಗಿಸಲು ಜೆಸಿಬಿ ಬಳಸಿದ ಸಿಬ್ಬಂದಿಗಳು ಕೂಡ ಗುಬ್ಬಿ ನೆಲಮಂಗಲದಿಂದ ಅಗ್ನಿಶಾಮಕ ದಳಗಳು ದೌಡು. ಅಗ್ನಿ ನಂದಿಸಲು ಹರಸಾಹಸ ಪಡುತ್ತಿರುವ ಸಿಬ್ಬಂದಿಗಳು. ಬೆಂಕಿ ದುರಂತ ತಣ್ಣಗಾಗಿಸಲು ಜೆಸಿಬಿ ಬಳಸಿದ ಸಿಬ್ಬಂದಿಗಳು ಗುಬ್ಬಿ ನೆಲಮಂಗಲದಿಂದ ಅಗ್ನಿಶಾಮಕ ದಳಗಳು ದೌಡು. ನೇತಾಜಿ ಟ್ರೇಡರ್ಸ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿರುವಂಥದ್ದು. ಬೆಂಕಿ ಅವಘಡಕ್ಕೆ ಕಾರಣವಾಯಿತಾ ಅಕ್ರಮ ಸ್ಟೋರೇಜ್. ಅಕ್ರಮವಾಗಿ ಪಟಾಕಿಗಳನ್ನ ಸಂಗ್ರಹಿಸಿದ್ದ ಆರೋಪ ಕೂಡ ಎದುರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾದರೂ ಅದೇ ಕಾರಣ ಆಯ್ತಾ ಅಂತ ಕಟ್ಟಡ ಹಿಂಭಾಗದಲ್ಲಿ ಅಕ್ರಮವಾಗಿ ಪಟಾಕಿ ಸಂಗ್ರಹ ಮಾಡಿದ್ರು. ಬೆಂಕಿ ನಂದಿಸುವುದು ಮಾತ್ರವಲ್ಲ, ಘಟನೆ ಕೂಡ ಕಾರಣ ಪತ್ತೆ. ಅಗ್ನಿ ದುರಂತಕ್ಕೆ ಕಾರಣ ಹುಡುಕ್ತಿರುವ ಅಧಿಕಾರಿಗಳು ಕೂಡ ಒಂದಷ್ಟು ಅಗ್ನಿ ದುರಂತಕ್ಕೆ ಏನ್ ಕಾರಣ ಇರಬಹುದು ಅನ್ನುವಂತಹ ಒಂದಷ್ಟು ತನಿಖೆನ ಕೂಡ ನಡೆಸ್ತಾ ಇದ್ದಾರೆ. ನೇತಾಜಿ ಟ್ರೇಡರ್ಸ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿರುವಂಥದ್ದು. ತುಮಕೂರಿನ ಹೃದಯ ಭಾಗದಲ್ಲಿ ಅಗ್ನಿ ಅವಘಡ ನಡೆದಿರುವಂಥದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಅವರು. ಎಸ್ ಮಂಜುನಾಥ್ ಅವರೇ, ನೇತಾಜಿ ಟ್ರೇಡರ್ಸ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿರುವಂಥದ್ದು ಯಾಕೆ, ಹೇಗಾಯ್ತು ಇದು, ಯಾವ ಕಾರಣ, ಯಾವಾಗ ಆಯ್ತು ಇದು ಅಂತ ಹೇಳಿ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಪೂಜಾ, ಇದು ಏನು ಬೆಳಗಿನ ಜಾವ ಒಂದು 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ತುಮಕೂರಿನ ಹೃದಯ ಭಾಗ ಏನು ಮಂಡಿಪೇಟೆಯಲ್ಲಿ ಇರ್ತಕ್ಕಂಥ ಒಂದು ನೇತಾಜಿ ಟ್ರೇಡರ್ಸ್ಗೆ ಸೇರಿದಂತ ಒಂದು ಗೋದಾಮಿನಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿರ್ತಕ್ಕಂಥದ್ದು. ಏನೋ ಅಕ್ರಮವಾಗಿ ಈ ಒಂದು ಪಟಾಕಿಯನ್ನ ಶೇಖರಣೆ ಮಾಡಲಾಗಿತ್ತು ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇದೆ. ಏನು ಈ ಒಂದು ಅಂಗಡಿ ಏನಿದೆ ನೇತಾಜಿ ಟ್ರೇಡರ್ಸ್, ಇಲ್ಲಿ ಒಂದು ಪೂಜಾ ಸಾಮಗ್ರಿಗಳು ಮತ್ತು ಇತರೆ ಬಾವುಟಗಳು ಸೇರಿದಂತೆ ಸ್ಟೇಷನರಿ ವಸ್ತುಗಳು ಮತ್ತು ಗ್ರಂಥಿಗೆ ಪೂಜಾ ಸಾಮಗ್ರಿಗಳನ್ನ ಒಂದು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಏನು ಒಂದು ಗೌರಿ ಗಣೇಶ ಚತುರ್ಥಿಯ ಹಬ್ಬದ ಹಿನ್ನೆಲೆಯಲ್ಲಿ ಏನು ಗಣೇಶನ ಕೂರಿಸುವಂತ ಸಂದರ್ಭದಲ್ಲಿ ಏನು ಪಟಾಕಿಗಳನ್ನ ಹೆಚ್ಚಾಗಿ ಹೊಡಿತಾರಲ್ಲ, ಈ ಕಾರಣಕ್ಕಾಗಿ ಇವರು ಮುಂಚೆನೆ ಈ ಒಂದು ಪಟಾಕಿಗಳನ್ನ ಹೆಚ್ಚಾಗಿ ಒಂದು ಗೋದಾಮಿನಲ್ಲಿ ಒಂದು ಶೇಖರಣೆಯನ್ನ ಮಾಡ್ಕೊಂಡಿರ್ತಾರೆ. ಏನು ಒಂದು ಮಾರಾಟ ಮಾಡಿ ಒಂದು ಹೆಚ್ಚಿನ ಹಣ ಗಳಿಸುವಂತ ಒಂದು ಉದ್ದೇಶದಲ್ಲಿ ಒಂದು ಪಟಾಕಿಯನ್ನ ಹೆಚ್ಚಾಗಿ ಒಂದು ಶೇಖರಣೆ ಮಾಡಲಾಗಿತ್ತು ಅಂತಕ್ಕಂಥದ್ದಾಗಿ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ಏನು ಈ ಒಂದು ಗೋದಾಮಿನಲ್ಲಿ ಏನು ಸುಮಾರು ಒಂದು 100/30 ಒಂದು ಅಳತೆಯ ಒಂದು ಉದ್ದದ ಒಂದು ಗೋದಾಮಿನಲ್ಲಿ ಸುಮಾರು 3 ಏನು ಗೋದಾಮುಗಳಿದೆ. ಆ 3 ಗೋದಾಮುಗಳಲ್ಲೂ ಕೂಡ ಒಂದು ಪಟಾಕಿಗಳನ್ನ ಶೇಖರಣೆ ಮಾಡಲಾಗಿತ್ತು ಅಂತಕ್ಕಂಥದ್ದಾಗಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಈ ಒಂದು ಗೋದಾಮಿನಲ್ಲಿ ಒಂದು ಸಣ್ಣದಾದ ಒಂದು ಶಬ್ದಗಳು ಶುರುವಾಗುತ್ತೆ. ಆಗ ಸ್ಥಳೀಯರು ಹೊರಬಂದು ನೋಡಿದಂತ ಸಂದರ್ಭದಲ್ಲಿ ದಟ್ಟವಾದ ಹೊಗೆ ಆವರಿಸಿರುತ್ತೆ. ಮತ್ತೆ ಕ್ಷಣಾರ್ಧದಲ್ಲಿ ಇದು ಇಡೀ ಗೋದಾಮನ್ನ ಆವರಿಸಿ ಏನು ಭಾರಿ ಶಬ್ದದಲ್ಲಿ ಒಂದು ಪಟಾಕಿಗಳು ಸಿಡಿತಾ ಇರ್ತಕ್ಕಂಥದ್ದು ಏನು ಸ್ಥಳೀಯರಿಗೆ ಕಂಡು ಬರುತ್ತೆ. ಕೂಡಲೇ ಸ್ಥಳೀಯರು ಒಂದು ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳಕ್ಕೆ ಒಂದು ಮಾಹಿತಿಯನ್ನ ನೀಡ್ತಾರೆ. ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡಲೇ ಒಂದು ಬೆಂಕಿ ನಂದಿಸುವಂತ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಏನು ತುಮಕೂರಿನ ಹೃದಯ ಭಾಗದಲ್ಲಿ ಏನು ಮಂಡಿಪೇಟೆ ಏನಿದೆ, ಇದು ಒಂದು ಜನನಿಬಿಡ ಪ್ರದೇಶ ಆಗಿದೆ. ಮತ್ತೆ ಅತಿ ಹೆಚ್ಚು ಇಲ್ಲಿ ಒಂದು ಕಮರ್ಷಿಯಲ್ ಜಾಗ, ಇಲ್ಲಿ ಮಾರಾಟ ಏನು
ಆ, ಇಲ್ಲಿ ಅಗತ್ಯ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡುವಂತ ಒಂದು ಸ್ಥಳ ಇದು. ಹೀಗಾಗಿ ಒಂದು ದೊಡ್ಡ ಮಾರುಕಟ್ಟೆ. ಈ ಮಾರುಕಟ್ಟೆಯಲ್ಲಿ ಒಂದು 9 ಗಂಟೆ ಸಮಯ ದಾಟಿದ್ರೆ ಸಾಕು, ಇಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿ ಒಂದು ಜನ ದಟ್ಟಣೆ ಸೇರುವಂತ ಜಾಗ. ಹೀಗಾಗಿ ಒಂದು ಪೊಲೀಸರಿಗೆ ಈ ಒಂದು ಘಟನೆ ಒಂದು ಸವಾಲಾಗಿತ್ತು. ಮತ್ತೆ ಈ ಒಂದು ಏನು ಪಟಾಕಿ ಈ ಸ್ಫೋಟದ ತೀವ್ರತೆ ಮತ್ತು ಬೆಂಕಿಯ ತೀವ್ರತೆ ಹೇಗಿತ್ತಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಶುರುವಾದಂತದ್ದು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಒಂದು ಭಾರಿ ಪ್ರಮಾಣದಲ್ಲಿ ಈ ಒಂದು ಒತ್ತಿ ಉರಿತಾನೆ ಇತ್ತು ಮತ್ತು ಪಟಾಕಿಗಳು ಸಿಡಿತಾನೆ ಇತ್ತು. ಹೀಗಾಗಿ ಒಂದು ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಇದು ಒಂದು ರೀತಿ ಸವಾಲಾಗಿತ್ತು, ಇದನ್ನು ಹೇಗ್ ನಂದಿಸೋದು ಅಂತಕ್ಕಂಥದ್ದಾಗಿ. ಹಾಗಾಗಿ ಒಂದು ಅಗ್ನಿಶಾಮಕ ದಳ ಏನಿದೆ ಇವರು ಅಲ್ಲಿ ಈ ಒಂದು ಬೆಂಕಿ ನಂದಿಸುವಂತ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಬೆಳಗ್ಗೆ 6 ಗಂಟೆ ಸಮಯಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಒಂದು ಗೋದಾಮ್ ಏನಿದೆ ಇದು ರಸ್ತೆಗಳು ಏನು ಸಂಪರ್ಕ ಇಲ್ಲದೆ ಇರತಕ್ಕಂತ ಒಂದು ಕೇಂದ್ರದಲ್ಲಿ ಇದು ಇರುತ್ತೆ. ಹಾಗಾಗಿ ಅಲ್ಲಿಗೆ ಯಾವ ರೀತಿ ಇವ್ರು ಹೋಗಿ ಬೆಂಕಿಯನ್ನ ನಂದಿಸ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಸವಾಲಾಗಿರುತ್ತೆ. ಆಗ ಏನು ಒಂದು ಕನ್ಸರ್ವೆನ್ಸಿ ಜಾಗದ ಮೂಲಕ ಒಂದು JCB ಯನ್ನ ತೆಗೆದುಕೊಂಡು ಹೋಗಿ JCB ಮೂಲಕ ಆ ಒಂದು ಗೋಡನ್ ಅನ್ನ ಒಂದು ಡೆಮಾಲಿಷ್ ಮಾಡಿ ಗೋಡೆಯ ಒಂದು ಭಾಗವನ್ನ ಓಪನ್ ಮಾಡಿ ಅದ್ರ ಮೂಲಕ ಒಂದು ನೀರನ್ನ ಆ ಗೋದಾಮಿನ ಒಳಗಡೆ ಬಿಟ್ಟು ಒಂದು ಬೆಂಕಿ ನಂದಿಸುವಂತ ಒಂದು ಕಾರ್ಯವನ್ನ ಮಾಡ್ತಾರೆ. ಮತ್ತೆ ಏನು ಆ ಒಂದು ಫೈರ್ ಇಂಜಿನ್ಸ್ ಏನಿದೆ ಇವು ಕೂಡ ಕೊರತೆ ಆಗ್ತದೆ. ಏನು ತುಮಕೂರಿನಲ್ಲಿ ಇರ್ತಕ್ಕಂಥ ಒಂದು 2-3 ಓಕೆ ಮಂಜುನಾಥ್ ಅವರೇ, ಓಕೆ ಮಂಜುನಾಥ್ ಅವರೇ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.